ಓಂ ಶ್ರೀ ಕಾಲಭೈರವಾಯ ನಮಃ. ಓಂ ಶ್ರೀ ದುರ್ಗಾಯ ನಮಃ. ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯ ಮೇಲೆ ಶನಿ ಗ್ರಹ, ಗುರು ಗ್ರಹ, ರಾಹು, ಕೇತು ಗ್ರಹಗಳು ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ? ಯುಗಾದಿ 2026 ಮೇಷರಾಶಿಗೆ ಸಿಹಿ ಅಥವಾ ಕಹಿ, ರಾಜಯೋಗವ ಇಲ್ಲವೇ ಸಂಕಷ್ಟವ? ಶನಿ ಸಂಚಾರದಿಂದ ಏನಾಗುತ್ತೆ? ಗುರು ಬಲದಿಂದ ಏನೆಲ್ಲ ಉಪಯೋಗ ಆಗುತ್ತೆ? ರಾಹು ಕೇತು ಸಂಚಾರದಿಂದ ಯಾವೆಲ್ಲ ಫಲಗಳು ಸಿಗುತ್ತೆ? ಇದೆಲ್ಲದರ ಬಗೆಗಿನ ವಿಚಾರವನ್ನು ಇವತ್ತಿನ ಈ ಒಂದು ಯುಗಾದಿ ಮೇಷರಾಶಿಯ ಭವಿಷ್ಯದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಅಮಾವಾಸ್ಯೆಯ ಯುಗಾದಿ ತುಂಬಾ ಒಳ್ಳೆಯ ಯುಗಾದಿ ಇದು ಅಂತಲೇ ಕರೆಯಲ್ಪಡ್ತಾ ಇದೆ. 2 ದಿನ ಬರ್ತಾ ಇದೆ ಈ ಒಂದು ಯುಗಾದಿ ಹಬ್ಬ, 18, 19. ಆದರೆ ನಾವು ಆಚರಿಸೋದು 19ನೇ ದಿನ. ಈ ಒಂದು ಸಂದರ್ಭದಲ್ಲಿ ಮೇಷರಾಶಿಯ ಭವಿಷ್ಯ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ 4 ಗ್ರಹಗಳ ಆಧಾರದ ಮೇಲೆ ಒಂದು ರಾಶಿಯ ಫಲವನ್ನು ನಾವು ಹೇಳ್ಬೋದು. ಅಂಥ ರೀತಿಯಲ್ಲಿ ಮೇಷರಾಶಿಯಲ್ಲಿ ಈ ವರ್ಷ ಒಂದು ರೀತಿ ತುಂಬ ಅದ್ಭುತವಾಗಿಯೂ ಇದೆ, ಒಂದಷ್ಟು ವಿಚಾರಗಳಲ್ಲಿ ಜಾಗರೂಕತೆಯಿಂದನೂ ಇರಬೇಕಾಗುತ್ತೆ. ಮೊದಲನೇದಾಗಿ ಶನಿ ಸಂಚಾರ. ಮೇಷರಾಶಿಗೆ ಈಗಾಗಲೇ 7.5 ವರ್ಷದ ಶನಿಗಾಟ ಆರಂಭವಾಗಿದೆ. ವರ್ಷದ ಆರಂಭದಲ್ಲಿ ಶನಿ ತುಂಬಾ ಲಾಭ ಕೊಡ್ತಾರೆ. ಅದಾದ ನಂತರ ಅಂದರೆ ಜೂನ್ ಮೇಲೆ 2ನೇ ಮನೆ ಅಂದರೆ ಮೀನರಾಶಿಗೆ ಪ್ರವೇಶ ಮಾಡೋದ್ರಿಂದಾಗಿ 7.5 ವರ್ಷ ಶನಿಯ ಮೊದಲ ಹಂತ. ಇದರಿಂದಾಗಿ ನಿಮಗೆ ಖರ್ಚು ಹೆಚ್ಚಾಗುತ್ತೆ, ಜೊತೆಗೆ ಮಾನಸಿಕ ಒತ್ತಡ ಕೂಡ ಹೆಚ್ಚಾಗುವಂತೆ ಮಾಡ್ತಾರೆ. ಯಾಕಂದರೆ ಶನಿಯ ಒಂದು ಸಂಚಾರ ಈ ರೀತಿಯ ಪರಿಣಾಮವನ್ನು ನಿಮ್ಮ ಮೇಲೆ ಬೀರುತ್ತೆ. ಇನ್ನು ಅಕ್ಟೋಬರ್ ನಂತರ ನಿಮಗೆ ಗುರುಬಲ ಬರುತ್ತೆ. ಅಕ್ಟೋಬರ್ ನಂತರ ಗುರುಬಲ ಬರೋದರಿಂದ ಯಾರೆಲ್ಲ ಮದುವೆ ಆಗಬೇಕು ಅಂತ ಪ್ರಯತ್ನಿಸ್ತಿದ್ರಿ ಅವರಿಗೆ ಒಂದು ಮದುವೆ ಕಂಕಣ ಭಾಗ್ಯ ಕೂಡ ಬರುತ್ತೆ. ಇನ್ನು ಮನೆಯಲ್ಲೂ ಕೂಡ ಸಾಕಷ್ಟು ಶುಭ ಕಾರ್ಯಗಳು, ಗೃಹ ಪ್ರವೇಶ, ಮದುವೆ, ಈ ರೀತಿಯ ಒಂದಷ್ಟು ಕೆಲಸಗಳು, ಶುಭ ಕಾರ್ಯಗಳು ನಡೆಯುತ್ತೆ. ಇನ್ನು ಮಕ್ಕಳಾಗದೇ ಇರೋರಿಗೆ ಸಂತಾನ ಭಾಗ್ಯ ಕೂಡ ಸಿಗುತ್ತೆ. ಉದ್ಯೋಗವನ್ನು ನೀವೇನಾದರೂ ಹುಡುಕ್ತಾ ಇದ್ದರೆ ಹೊಸ ಉದ್ಯೋಗ ಪ್ರಾಪ್ತಿ ಕೂಡ ಈ ಸಮಯದಲ್ಲಿ ಆಗುತ್ತೆ. ರಾಹು ಕೇತು ಸಂಚಾರದಿಂದ ಕೆಲವೊಮ್ಮೆ ಗೊಂದಲಗಳನ್ನು ಉಂಟು ಮಾಡ್ತಾರೆ. ಯಾವ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಸರಿಯಾಗಿ ನಿರ್ಧಾರ ಮಾಡೋಕ್ಕಾಗಲ್ಲ. ಸೊ ಇದರಿಂದಾಗಿ ನಿಮ್ಮ ಸುತ್ತಮುತ್ತಲಿನ ಶತ್ರುಗಳ ಬಗ್ಗೆ ಸ್ವಲ್ಪ ಎಚ್ಚರದಿಂದ ಇರೋದು ಒಳ್ಳೆಯದು ಅಂತ ಹೇಳ್ಬೋದು. ಇನ್ನು ವೃತ್ತಿ ಮತ್ತು ವ್ಯಾಪಾರ ಅಂತ ಬಂದಾಗ ಕೆಮಿಕಲ್ ಇಂಡಸ್ಟ್ರಿ ಅವರಿಗೆ ಲಾಭ, ಜೊತೆಗೆ ಮೀನಿನ ವ್ಯಾಪಾರಿಗಳಿಗೂ ಕೂಡ ಲಾಭ ಇದೆ. ವಿದೇಶಿ ಸಂಪರ್ಕಗಳಿಂದ ನೀವು ಹೆಚ್ಚಿನ ಲಾಭವನ್ನು ಪಡ್ಬೋದು. ಜೂನ್ ನಂತರದಲ್ಲಿ ಉದ್ಯೋಗದಲ್ಲಿ ನಿಮಗೆ ಪ್ರಮೋಷನ್ ಸಿಗುವಂತಹ ಸಾಧ್ಯತೆ ತುಂಬಾ ಹೆಚ್ಚಿದೆ. ಇನ್ನು ಆರ್ಥಿಕ ಮತ್ತು ಆದಾಯ ವಿಚಾರ ಅಂತ ಬಂದರೆ ಆದಾಯ ನಿಮಗೆ 14 ಆದರೆ ಅದರ ವ್ಯಯ ಖರ್ಚೆ 11 ಇರುತ್ತೆ. ಲಾಭ ನಿಮಗೆ ಜಾಸ್ತಿ ಬಂದರೂ ಕೂಡ ಬಂದ ಲಾಭವನ್ನೆಲ್ಲ ನೀವು ಖರ್ಚು ಮಾಡಬೇಕಾಗತ್ತೆ. ಇನ್ನು ಈ ವರ್ಷ ನೀವು ಭೂಮಿ ಅಥವಾ ವಾಹನವನ್ನು ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಒಳ್ಳೆಯ ಸಮಯ ಇದು ಅಂತಲೇ ಹೇಳ್ಬೋದು. ಆರೋಗ್ಯದ ವಿಚಾರದಲ್ಲಿ ಹೇಳಲೇಬೇಕು. ಶನಿ ಮಹಾತ್ಮ ಸ್ವಾಮಿ ಇರೋದರಿಂದ ಅವರ ಪ್ರಭಾವ ನಿಮ್ಮ ಮೇಲೆ ಇರೋದರಿಂದ ತಲೆನೋವು ಜಾಸ್ತಿ ಆಗುತ್ತೆ, ಮಾನಸಿಕ ಕಿರಿಕಿರಿ, ಮಾನಸಿಕ ಆತಂಕ. ಸೊ ಈ ಒಂದು ವಿಚಾರಕ್ಕಾಗಿ ಯೋಗ ಮತ್ತು ಧ್ಯಾನದ ಮೊರೆ ಹೋಗೋದು ಉತ್ತಮ ಅಂತ ಹೇಳ್ಬೋದು. ಇನ್ನು ಇದೆಲ್ಲದಕ್ಕೂ ಪರಿಹಾರ ಅಂತ ಹೇಳಿದ್ರೆ ಹನುಮಾನ್ ಚಾಲೀಸ ಓದೋದ್ರಿಂದ ಶನಿ ಮಹಾತ್ಮ ಸ್ವಾಮಿಯ ಒಂದು ಏನಿರುತ್ತೆ ತೊಂದರೆ ಆಗುವಂಥದ್ದು ಅದರಿಂದ ನೀವು ಬಚಾವಾಗ್ಬೋದು. ಇನ್ನು ಉತ್ತಮ ಫಲಕ್ಕಾಗಿ ಶ್ರೀ ವಿಷ್ಣು ಸಹಸ್ರನಾಮವನ್ನು ಕೂಡ ಪಠನ ಮಾಡ್ಬೋದು. ಇನ್ನು ನಿಮ್ಮ ಶುಭ ಸಂಖ್ಯೆ ಅಂದರೆ 5 ಅಂತ ಹೇಳ್ಬೋದು. ಇನ್ನು ಶುಭ ಬಣ್ಣ ಅಂತ ಹೇಳಿದ್ರೆ ಹಸಿರು ಬಣ್ಣ. ಇದಿಷ್ಟು ಮೇಷರಾಶಿಯ ಯುಗಾದಿ ಭವಿಷ್ಯ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಗ್ರಹಗತಿ ಯೂಟ್ಯೂಬ್ ಚಾನಲ್ನ ನೀವು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸೋ ಮೂಲಕ ಹೆಚ್ಚೆಚ್ಚು ವೀಡಿಯೋಸ್ಗಳನ್ನು ನಿಮ್ಮ ಮುಂದೆ ನಾವು ತರ್ತೀವಿ.